ಮೊದಲನೆಯ ಪ್ರಶ್ನೆ, ಯಾವ ಪಕ್ಷಿಯು ವಾಸನೆಯಿಂದ ಆಹಾರವನ್ನು ಹುಡುಕುತ್ತದೆ? ಎ ಹದ್ದು, ಬಿ ಕಾಗೆ, ಸಿ ಪಾರಿವಾಳ, ಡಿ ಕಿವಿ. ಉತ್ತರ ಎ ಕಿವಿ ಪಕ್ಷಿ. ಎರಡನೆಯ ಪ್ರಶ್ನೆ, ನೀವು ಹೆಚ್ಚು ಎಣ್ಣೆಯುಕ್ತ ಆಹಾರವನ್ನು ಸೇವಿಸಿದರೆ ಜೀರ್ಣಕ್ರಿಯೆಗೆ ಯಾವ ಪಾನೀಯ ಒಳ್ಳೆಯದು? ಎ ಹಾಲು, ಬಿ ಜ್ಯೂಸ್, ಸಿ ತಂಪು ಪಾನೀಯ, ಡಿ ಬಿಸಿ ನೀರು. ಉತ್ತರ ಡಿ ಬಿಸಿ ನೀರು. ಬಿಸಿ ನೀರು ನಿಮ್ಮ ಹೊಟ್ಟೆಯ ಸ್ವಚ್ಛಗೊಳಿಸುತ್ತದೆ. ಇದರಿಂದಾಗಿ ಅಜೀರ್ಣ ಮತ್ತು ಅಸಿಡಿಟಿ ಸಮಸ್ಯೆಗಳು ಸಹಾಯ ಮಾಡುತ್ತವೆ. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ಗ್ರಂಥಾಲಯವನ್ನು ಹೊಂದಿರುವ ಸ್ಥಳ ಯಾವುದು? ಎ ಚೆನ್ನೈ, ಬಿ ಮುಂಬೈ, ಸಿ ಬೆಂಗಳೂರು, ಡಿ ಕೋಲ್ಕತ್ತಾ. ಉತ್ತರ ಡಿ ಕೋಲ್ಕತ್ತಾ. ನಾಲ್ಕನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮೊಟ್ಟೆ ಇಡುವ ಪ್ರಾಣಿ ಯಾವುದು? ಎ ಮೀನು, ಬಿ ಗೆದ್ದಲು, ಸಿ ಚಿಕನ್, ಡಿ ಸೊಳ್ಳೆ. ಉತ್ತರ ಬಿ ಗೆದ್ದಲು. ಐದನೆಯ ಪ್ರಶ್ನೆ, ಶುದ್ಧ ಚಿನ್ನ ಎಷ್ಟು ಕ್ಯಾರೆಟ್? ಎ 22, ಬಿ 24, ಸಿ 18, ಡಿ 32. ಉತ್ತರ ಬಿ 24. ಆರನೆಯ ಪ್ರಶ್ನೆ, ಬೆಕ್ಕುಗಳು ಯಾವ ಬಣ್ಣವನ್ನು ನೋಡುವುದಿಲ್ಲ? ಎ ಹಸಿರು, ಬಿ ಕಪ್ಪು, ಸಿ ನೀಲಿ, ಡಿ ಕೆಂಪು. ಉತ್ತರ ಡಿ ಕೆಂಪು. ಏಳನೆಯ ಪ್ರಶ್ನೆ, ಕಂಪ್ಯೂಟರ್ ಪದವು ಯಾವ ಭಾಷೆಯಿಂದ ಬಂದಿದೆ? ಎ ಲ್ಯಾಟಿನ್, ಬಿ ಇಂಗ್ಲಿಷ್, ಸಿ ಜರ್ಮನ್, ಡಿ ಹಿಂದಿ. ಉತ್ತರ ಎ ಲ್ಯಾಟಿನ್. ಕಂಪ್ಯೂಟರ್ ಎಂಬ ಪದವು ಲ್ಯಾಟಿನ್ ಪದದಿಂದ ಕಂಪ್ಯೂಟರ್ ಬಂದಿದೆ. ಇದರ ಅರ್ಥ ಲೆಕ್ಕಾಚಾರ ಮಾಡುವುದು, ಎಣಿಸುವುದು, ಯೋಚಿಸುವುದು ಅಥವಾ ವಿಸ್ತಾರಗೊಳಿಸುವುದು ಎಂದರ್ಥವಾಗಿದೆ. ಎಂಟನೆಯ ಪ್ರಶ್ನೆ, ಯಾವ ಬಣ್ಣವು ನಿಮ್ಮನ್ನು ಹೆಚ್ಚು ನಿದ್ರಿಸುವಂತೆ ಮಾಡುತ್ತದೆ? ಎ ಹಸಿರು, ಬಿ ಹಳದಿ, ಸಿ ನೀಲಿ, ಡಿ ಕೆಂಪು. ಉತ್ತರ ಡಿ ಕೆಂಪು. ಒಂಬತ್ತನೆಯ ಪ್ರಶ್ನೆ, ಬೆಳಗಿನ ಉಪಹಾರ ಸೇವಿಸದಿದ್ದರೆ ಏನಾಗುತ್ತದೆ? ಎ ಶುಲ್ಕಕಾಯಿತೆ, ಬಿ ಕೂದಲು ಉದುರುತ್ತದೆ, ಸಿ ರಕ್ತದೊತ್ತಡ, ಡಿ ಮಧುಮೇಹ. ಉತ್ತರ ಮೇಲಿನ ಎಲ್ಲವೂ. ಕೆಲವರು ಬೆಳಗಿನ ಉಪಹಾರವನ್ನು ಸೇವಿಸುವುದು ಬಿಡುತ್ತಾರೆ. ಹೀಗೆ ಮಾಡುವುದರಿಂದ ತುಂಬಾ ಅಪಾಯವಿದೆ. ಕೂದಲು ಉದುರುವುದು, ರಕ್ತದೊತ್ತಡ, ಮಧುಮೇಹ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಹತ್ತನೆಯ ಪ್ರಶ್ನೆ, ಕೋಳಿಯ ಯಾವ ಭಾಗವು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿದೆ? ಎ ತೊಡೆಗಳು, ಬಿ ರೆಕ್ಕೆಗಳು, ಸಿ ತಲೆ, ಡಿ ಲಿವರ್. ಉತ್ತರ ಡಿ ಲಿವರ್. 11ನೇ ಪ್ರಶ್ನೆ, ತನ್ನ ಜೀವಿತಾವಧಿಯಲ್ಲಿ ಕಣ್ಣನ್ನು ಮುಚ್ಚದ ಜೀವಿ ಯಾವುದು? ಎ ಹಾವು, ಬಿ ಇರುವೆ, ಸಿ ಕಪ್ಪೆ, ಡಿ ಇಲಿ. ಉತ್ತರ ಎ ಹಾವು. 12ನೇ ಪ್ರಶ್ನೆ, ಬಿಸಿ ಮಾಡುವುದರಿಂದ ಯಾವ ವಿಟಮಿನ್ ನಾಶವಾಗುತ್ತದೆ? ಎ ವಿಟಮಿನ್ ಬಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಸಿ. ಉತ್ತರ ಡಿ ವಿಟಮಿನ್ ಸಿ. 13ನೇ ಪ್ರಶ್ನೆ, ಯಾವ ಪ್ರಾಣಿಗೆ ಸಿಂಹಗಳ ಮೇಲೆ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿರುತ್ತದೆ? ಎ ಜಿಬ್ರಾ, ಬಿ ಆನೆ, ಸಿ ಕರಡಿ, ಡಿ ಚಿರತೆ. ಉತ್ತರ ಡಿ ಚಿರತೆ. 14ನೇ ಪ್ರಶ್ನೆ, ರಬ್ಬರ್ನ ಜನ್ಮಸ್ಥಳ ಯಾವುದು? ಎ ಫ್ರಾನ್ಸ್, ಬಿ ಬ್ರೆಜಿಲ್, ಸಿ ಸ್ಪೇನ್, ಡಿ ಕೆನಡಾ. ಉತ್ತರ ಬಿ ಬ್ರೆಜಿಲ್. 15ನೇ ಪ್ರಶ್ನೆ, ಯಾವ ಹಣ್ಣು ನಿಮಗೆ ನಿದ್ದೆ ಬರುವಂತೆ ಮಾಡುತ್ತದೆ? ಎ ಚೆರ್ರಿಗಳು, ಬಿ ಅಂಜೂರ, ಸಿ ಬಾಳೆಹಣ್ಣು, ಡಿ ಕಿತ್ತಾಳೆ. ಉತ್ತರ ಎ ಚೆರ್ರಿಗಳು. ಚೆರ್ರಿಗಳು ಉತ್ತಮ ಪ್ರಮಾಣದ ಹಾರ್ಮೋನ್ ಅನ್ನು ಹೊಂದಿರುತ್ತವೆ. ಇದು ಉತ್ತಮ ನಿದ್ದೆಗೆ ಸಹಾಯಕಾರಿಯಾಗಿದೆ. ಅಲ್ಲದೆ ನಿಮ್ಮ ದೇಹದಲ್ಲಿರುವ ವಿಷದ ಅಂಶಗಳನ್ನು ಸಹ ಹೊರಗೆ ಹಾಕಲು ಸಹಾಯ ಮಾಡುತ್ತದೆ. 16ನೇ ಪ್ರಶ್ನೆ, ಭಾರತದ ಪವರ್ ಹೌಸ್ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಎ ಮಧ್ಯಪ್ರದೇಶ್, ಬಿ ಮಣಿಪುರ, ಸಿ ಮೇಘಾಲಯ,
ಡಿ ಮಹಾರಾಷ್ಟ್ರ. ಉತ್ತರ ಎ ಮಧ್ಯಪ್ರದೇಶ್. 17ನೇ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ಕಾಲ ಬೆಳೆಯುತ್ತಲೇ ಇರುತ್ತದೆ? ಎ 40 ವರ್ಷಗಳು, ಬಿ 30 ವರ್ಷಗಳು, ಸಿ 25 ವರ್ಷಗಳು, ಡಿ 18 ವರ್ಷಗಳು. ಉತ್ತರ ಎ 40 ವರ್ಷಗಳು. 18ನೇ ಪ್ರಶ್ನೆ, ಆರೋಗ್ಯಕರ ಮೂತ್ರಪಿಂಡಗಳಿಗೆ ಯಾವ ತರಕಾರಿ ತಿನ್ನಬೇಕು? ಎ ಟೊಮ್ಯಾಟೊ, ಬಿ ಬೆಂಡೆಕಾಯಿ, ಸಿ ಬದನೆಕಾಯಿ, ಡಿ ಎಲೆಕೋಸು. ಉತ್ತರ ಡಿ ಎಲೆಕೋಸು. ನೀವು ಮೂತ್ರಪಿಂಡದ ಸೋಂಕುಗಳನ್ನು ತಪ್ಪಿಸಬೇಕೆಂದರೆ ಖಂಡಿತವಾಗಿಯೂ ನಿಮ್ಮ ಆಹಾರದಲ್ಲಿ ಎಲೆಕೋಸು ಸೇರಿಸಿ. ಎಲೆಕೋಸು ವಿಟಮಿನ್ ಸಿ, ವಿಟಮಿನ್ ಕೆ, ಫೋಲೇಟ್ ಇತ್ಯಾದಿಗಳನ್ನು ಹೊಂದಿದೆ. ಮೂತ್ರಪಿಂಡದ ಸೋಂಕಿನಿಂದ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. 19ನೇ ಪ್ರಶ್ನೆ, ಬಿಪಿ ಕಡಿಮೆಯಾದಾಗ ಏನು ಕುಡಿದರೆ ಮತ್ತೆ ಹೆಚ್ಚಾಗುತ್ತದೆ? ಎ ಚಹಾ, ಬಿ ಜೇನು, ಸಿ ಮೊಸರು, ಡಿ ಕಾಫಿ. ಉತ್ತರ ಡಿ ಕಾಫಿ. 20ನೇ ಪ್ರಶ್ನೆ, ಹೆಣ್ಣು ಮಕ್ಕಳು ಬೆಳ್ಳಿಯ ಕಾಲ್ಗೆಜ್ಜೆ ಏಕೆ ಧರಿಸಬೇಕು? ಎ ರೋಗ ನಿರೋಧಕ ಶಕ್ತಿ, ಬಿ ರಕ್ತ ಸಂಚಲನ, ಸಿ ಬೆನ್ನು ನೋವು, ಡಿ ಕಾಲು ತಂಪು. ಉತ್ತರ ಮೇಲಿನ ಎಲ್ಲವೂ ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನದ ಪ್ರಕಾರ ಬೆಳ್ಳಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಬೆಳ್ಳಿಯು ರಕ್ತ ಸಂಚಾರವನ್ನು ಸುಗಮಗೊಳಿಸುತ್ತದೆ, ಬೆನ್ನು ನೋವು ಹೊರಹಾಕುತ್ತದೆ, ಕಾಲು ತಂಪು ಇರಿಸಲು ಬೆಳ್ಳಿ ಬಹಳ ಪ್ರಯೋಜನಕಾರಿಯಾಗಿದೆ. ಬೆಳ್ಳಿಯ ಕಾಲು ಗೆಜ್ಜೆಯನ್ನು ಧಾರಣೆ ಮಾಡುವುದರಿಂದ ಕಾಲಿನ ಸೌಂದರ್ಯ ಹೆಚ್ಚುವುದರ ಜೊತೆಗೆ ಆರೋಗ್ಯ ಕೂಡ ವೃದ್ಧಿಸುತ್ತದೆ. 21ನೇ ಪ್ರಶ್ನೆ, ಬ್ಲಾಕ್ ಟೀ ಅತಿ ಹೆಚ್ಚಾಗಿ ಕುಡಿಯುವುದರಿಂದ ಬರುವ ರೋಗ ಯಾವುದು? ಎ ಕಿಡ್ನಿಯಲ್ಲಿ ಕಲ್ಲುಗಳು, ಬಿ ಕ್ಯಾನ್ಸರ್, ಸಿ ಹೊಟ್ಟೆ ನೋವು, ಡಿ ಹೃದಯಕ್ಕೆ ಹಾನಿ. ಉತ್ತರ ಡಿ ಹೃದಯಕ್ಕೆ ಹಾನಿ. 22ನೇ ಪ್ರಶ್ನೆ, ಯಾವ ಸಸ್ಯಕ್ಕೆ ಬೇರುಗಳಿಲ್ಲ? ಎ ಭತ್ತ, ಬಿ ಅಣಬೆ, ಸಿ ಬಾಳೆಹಣ್ಣು, ಡಿ ಕಮಲ. ಉತ್ತರ ಬಿ ಅಣಬೆ. 23ನೇ ಪ್ರಶ್ನೆ, ನಮ್ಮ ದೇಹದ ಯಾವ ಭಾಗವು ಮೆದುಳು ಹೆಚ್ಚು ಕೆಲಸ ಮಾಡುತ್ತದೆ? ಎ ಬಲಕಣ್ಣು, ಬಿ ಎಡಕಿವಿ, ಸಿ ನಾಲಿಗೆ, ಡಿ ಬೆರಳು. ಉತ್ತರ ಡಿ ಬೆರಳು. ನಮ್ಮ ದೇಹದ ಬೆರಳು ಭಾಗವು ಮೆದುಳು ಹೆಚ್ಚು ಕೆಲಸ ಮಾಡುವಂತೆ ಮಾಡುತ್ತದೆ. 24ನೇ ಪ್ರಶ್ನೆ, ಯಾವ ಪ್ರಾಣಿಯು ಆಹಾರವನ್ನು ತಿನ್ನುವ ಮೊದಲು ತೊಳೆದು ತಿನ್ನುತ್ತದೆ? ಎ ರಕೂನ್, ಬಿ ಹದ್ದು, ಸಿ ಆಮೆ, ಡಿ ಕ್ರೇನ್. ಉತ್ತರ ಎ ರಕೂನ್. 25ನೇ ಪ್ರಶ್ನೆ, ನಾವು ಫ್ಯಾನ್ ಅನ್ನು ಹೆಚ್ಚು ಬಳಸಿದರೆ ಯಾವ ರೋಗ ಬರುತ್ತದೆ? ಎ ಕಾಲಾರ, ಬಿ ಅಲರ್ಜಿ, ಸಿ ಉಬ್ಬಸ, ಡಿ ಹೃದಯಘಾತ. ಉತ್ತರ ಬಿ ಅಲರ್ಜಿ. ನಾವು ಫ್ಯಾನ್ ಅನ್ನು ಹೆಚ್ಚು ಬೆಳೆಸಿದರೆ ಅಲರ್ಜಿ ರೋಗ ಬರುವ ಸಾಧ್ಯತೆ ಇದೆ. ಸಾಮಾನ್ಯ ಅಲರ್ಜಿ ಎಂದರೆ ಚರ್ಮದ ಮೇಲಿನ ದದ್ದುಗಳು.